ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುವುದು. ಒಂದು ಕ್ಷಣ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ. ಹೇಗಿರಬೇಕು ಮನುಷ್ಯನ ಬದುಕು ಹೇಗಿದೆ, ಮನುಷ್ಯ ಹೇಗೆ ಬದುಕಬೇಕು. ಅವರೊಂದು ಸುಂದರವಾದ ಕವನ ಬರೀತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್, ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್. My part in this fest is to play upon my instrument. I have done all that I could do. ಎಷ್ಟು ಸುಂದರವಾದ ಮಾತಿದು. ಕವಿ ರವೀಂದ್ರ ಅಂತಾರೆ, I have had my invitation to this world's festival, thus my life has been blessed. ಇದು ಜಗತ್ತೇನಿದೆಯಲ್ಲ, ಇದು ಜಗತ್ತು ದೇವನ ಜಾತ್ರೆ. ಈ ಜಗತ್ತು ದೇವನ ಉತ್ಸವ. ಇದು ನಮ್ಮ ಉತ್ಸವ ಅಲ್ಲ, ನಿಮ್ಮ ಉತ್ಸವ ಅಲ್ಲ, ದೇವನ ಉತ್ಸವ. ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ, ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ. ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೀವಿಲ್ಲ ನಾವು. ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ. ಇಲ್ಲಿ ದೇವನ ಜಾತ್ರೆ ನಡೆದಿದೆ. ಎಷ್ಟು ಸುಂದರ ಮಾತು ಹೇಳ್ತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್. ಇದು ಜಗತ್ತಿನ ಜಾತ್ರೆ. ಈ ಜಗತ್ತೇನಿದೆಯಲ್ಲ, ಇದು ದೇವನ ಜಾತ್ರೆ. ಇದು ವಿಶ್ವೇಶನ ಜಾತ್ರೆ. ಇದು ಶಿವನ ಜಾತ್ರೆ. ನನ್ನ ಹುಟ್ಟೇನಿದೆಯಲ್ಲ, ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಅಂತ. ಇಟ್ ಈಸ್ ಆನ್ ಇನ್ವಿಟೇಷನ್. ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟಾನಲ್ಲ, ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ. ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದ್ರೆ, ಆಮಂತ್ರಿತನಾಗಿ ಬಂದೀನಿ, ಅತಿಥಿಯಾಗಿ ಬಂದೀನಿ. ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯ ಮೇರವ್ರು ಯಾರೂ ಇಲ್ಲ ಇಲ್ಲಿ ಅಂತ. ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು, ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್, ಅತಿಥಿಗಳಷ್ಟೇ. ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕಾಗ್ತದೆ, ಖಾಯಂ ಯಾರು ಇರಾಕ ಬಂದಿಲ್ಲ ಇಲ್ಲಿ. ಈಗ ನೀವು ನೋಡಿ, ಮನೆಗೆ ಅಳಿಯ ಬಂದಿರ್ತಾನೆ. ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ, 2 ದಿವಸ ಇದ್ರೆ ಮಣಿ ಯಾಕಂತಾರೆ, 3 ದಿವಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟು. 1ನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ. ಅವ ಅಕಸ್ಮಾತ್ 2ನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ, ಅದರೊಳಗೆ ಹೂರ್ಣ ಇರೋದಿಲ್ಲ ಅಷ್ಟು. ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು, ಮಸ್ತ್ ಇರ್ತೈತೆ ಅದು. ಈಗ ಸ್ವಾಮಿಗಳು, ನಾವು ನಿಮ್ಮ ಮನೆಗೆ ಬರ್ತೀವಿ, ಹೊಸ ಮನೆ ಕಟ್ಸಿರ್ತೀರಿ. ಹೊಸ ಮನೆ ಕಟ್ಟಿಸಿದಾಗ ನಿಮ್ಮ ಮನೆಗೆ ಪೂಜಕ್ಕೆ ಉದ್ಘಾಟನೆಗೆ ಅಂತ ಕರ್ಕೊಂಡು ಹೋಗ್ತೀರಿ. ಹೋಗಿ ಏನಂತೀರಿ, ನಾವು ಅಂತಿರ್ತೀವಿ, ಮನೆ ಭಾಳ ಚಂದ ಕಟ್ಸಿಯಪ್ಪ, ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ, ಮನೆ ಭಾಳ ಚಂದ ಕಟ್ಸಿಯಪ್ಪ ಅಂತೀವಿ. ಅಂದ ಕೂಡಲೇ ನೀವೇನಂತಿರ್ತೀರಿ, ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ. ಮತ್ತು ಹಿಂಗೆ ಅಂತಾನೆ ಬಾ ಅಂತಪ್ಪ ಪೇಪರ್ ಪೆನ್ನತ್ತ ಸೈ ಮಾಡಂಗಾರ ಅಂದ್ರೆ ಯಾರ ಕರ್ಸಿರನ್ ಸ್ವಾಮಿಗಳು? ಸುಮ್ಮ ತಿಳ್ಕೊಂಡಿರ್ಬೇಕು, ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ. ಮತ್ತು ಭಾಳ ಒಂದು ತಾಸು ಅಲ್ಲೇ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ, ಅವ್ರಿಗೆ ಕಳಿಸ್ರಿ, ಮತ್ತು ಬೀಗರು ಬರ್ತಾರೆ, ನಮಗೆ ಆಯರಿ ಕೊಡೋರು ಅದಾರ, ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ, ಇವ್ರೇನು ಕೊಡೋರಲ್ಲ ಬಿಡೋರಲ್ಲ, ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು. ನಮಗೆ ತಲೆಯಾಗಿರ್ಬೇಕು, ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ, ಅವರು ಸುಮ್ಮನೆ ನಿಮ್ಮದು ಅಂತಿರ್ತಾರೆ, ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ. ಅತಿಥಿಗಳಾಗಿ ಹೋಗೋದು. ಗಣಪತಿ ಕೇಳಿದ್ರಂತೆ ಯಾರೋ ಒಬ್ರು, ಅಲ್ಲೋ ನೀ ಇದ ದಿವಸ ಇರ್ತಿ, ಎಷ್ಟು ಮಸ್ತ್ ಇರ್ತೀಯಲ್ಲ, ಇದ ದಿವಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿಯಲ್ಲ. ಗಣಪತಿ ಅಂದ, ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೀನಿ. ಏನು ತಿಳ್ಕೊಂಡಿ ಅಂದ, ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ಅವ ಕೇಳ್ದ ಭಕ್ತ, ಏನು ಮಸ್ತ್ ತಿಳ್ಕೊಂಡು ಬದುಕಿ, ಇದ ದಿವಸ ಇರ್ತಿ ಆದರೂ ಮಸ್ತ್ ಬದುಕ್ತಿಯಲ್ಲ ಹೆಂಗೆ? ನಾ ಜೀವನ ಚಂದ ತಿಳ್ಕೊಂಡಿನಿ ಅಂದ. ಏನು ತಿಳ್ಕೊಂಡಿನಂದ್ರೆ, ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವಸ ಹೊತ್ತಿ ಒಗದು ಮುಳುಗಿಸ್ತಾರ ಅಂತ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವಸ ಹೊತ್ತಿ ಒಗಿತಾರ ಅಂತ ತಿಳ್ಕೊಂಡಿವಿ ನಾವು, ಅದಕ್ಕೆ ಆರಾಮದೀವಿ ನಾವು. ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. My part in this fest is to play upon my instrument. I have done all that I could do. ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ. ನಾವೆಲ್ಲ ಕಲಾವಿದರಾಗಿ ಬಂದೀವಿ, ನಾವೆಲ್ಲ ಕಲೆಗಾರರಾಗಿ ಬಂದೀವಿ. ಸನ್ಯಾಸಿ
ನನ್ನದು ಒಂದು ಹಾಡು. ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ. ನನ್ನ ಹಾಡನ್ನು ಸರಿಗೆ ಹಾಡಬೇಕು. ಜನಪ್ರತಿನಿಧಿಗಳದಾರೆ, ಅವ್ರ ಹಾಡು ಅವರು ಸರಿಗೆ ಹಾಡಬೇಕು. ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ, ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ, ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವ್ರ ತಲೆಯಾಗಿರಬಾರ್ದು, ನೆಕ್ಸ್ಟ್ ಜನ್ರೇಷನ್ ಅವ್ರ ತಲೆಯಾಗಿರಬೇಕು. ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ. ಒಬ್ಬ ರೈತ ಇರ್ತಾನೆ, ಅವ ತನ್ನ ಹಾಡು ಸರಿಗೆ ಹಾಡು ಹೋಗ್ಬೇಕಾಗ್ತದೆ, ಕಷ್ಟಪಟ್ಟು ದುಡಿಬೇಕಾಗ್ತದೆ. ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದಂದ್ರೆ, ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ. ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳ ಅಂದ್ರೆ, ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ. ಭೂಮಿ ತಾಯಿ ಕಾಯುವುದು, ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ 2 ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು, ಭೂಮಿ ತಾಯಿ ತೃಪ್ತಳಾಗ್ತಾಳೆ. ಅದು ರೈತನ ಹಾಡ, ತನ್ನ ಹಾಡ ತಾನು ಹಾಡಬೇಕು. ವೈದ್ಯರಿದ್ದಾರೆ, ಅವರು ತಮ್ಮ ಹಾಡ ತಾವು ಸರಿಗೆ ಹಾಡಬೇಕಲ್ಲ. ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣು ರೋಗಿ ಪಾಕಿಟ್ ಮೇಲೆ ಇರಬಾರ್ದು, ಆ ಪಾಕಿಟಿನಿಂದ ಇರುವಂಥ ಎದೆಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು. ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ. ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೂಡಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ನನ್ನ ಹಾಡನ್ನು ಸರಿಗೆ ಹಾಡಬೇಕು, ನಿಮ್ಮ ಹಾಡು ನೀವು ಸರಿಗೆ ಹಾಡಬೇಕು. ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ, ಯಾರಿಗಾದರೂ ಕಲಾವಿದರಿಗೆ ಜಾತ್ರೆಗೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರೆ. ಮತ್ತು ಹಾಡು ಕೆಟ್ಟು ಅಂದ್ರೆ ಸಾಕು ಬಿಡ್ರಿ, ಅದು ಚಲೋ ಹಾಡಿಲ್ಲ, ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರೆ. ಹಂಗೆ ನಮ್ಮ ಹಾಡು ನಾವು ಸರಿಗೆ ಹಾಡಿದ್ವಿ, ಮುಂದಿನ ಜಾತ್ರೆಗೆ ದೇವರ ಆಮಂತ್ರಣ ಕೊಡ್ತಾನ. ಹಾಡುವಾಗ ನಮ್ಮ ಹಾಡು ಕೆಟ್ಟು ಅಂದ್ರೆ ನಾವು ತಿಳ್ಕೊಬೇಕು, ಇದೇ ನಮ್ಮ ಕೊನೆ ಜಾತ್ರೆ, ಮುಂದಿನ ಜಾತ್ರೆಗೆ ಆಮಂತ್ರಣ ಇರೋದಿಲ್ಲ ನಮಗೆ. ಇಟ್ ಈಸ್ ಹಿಸ್ ಇನ್ವಿಟೇಷನ್, ಇಟ್ ಈಸ್ ಡಿವೈನ್ ಇನ್ವಿಟೇಷನ್. ಅವ ಕೊಟ್ಟ ಆಮಂತ್ರಣ ಇದು. ಅದಕ್ಕಾಗಿ ಬದುಕನ್ನು ಅಷ್ಟು ಸುಂದರವಾಗಿ ಕಟ್ಟಿಕೋಬೇಕಾಗ್ತದೆ ಮನುಷ್ಯ. ಅದು ಬಿಡ್ತಾನ, ಅವನಿಗೆ ಅನಿಸ್ತಿರ್ತೈತಿ ಬದುಕಿನ ಬಗ್ಗೆ ಅವನಿಗೆ ಏನು ಗೊತ್ತೈತೆ ಅಂದ್ರೆ, ಏನು ಬಿಡ್ರಿ ಭಯಂಕರ ಮನೆ ಕಾಡ್ತೈತ್ರಿ. ನಮಗೆ ಯಾಕೆ ಗೊತ್ತಮ್ಮ ಭಾಳ ಚಿಂತೆ ಆಗೈತಿ, ಏನು ಬಿಡ್ರಿ ಅಜ್ಜರ್ ಹಿಂಗೆ ಕೈ ಕಾಣ್ತೈತ್ರಿ, ಕೈಗೆ ಬಂದು ದುಡ್ಡು ಒಟ್ಟ ಮನ್ಯಾಗ ಇರೋದಿಲ್ಲ ನೋಡ್ರಿ, ಮನೆ ಭಾಳ ಕಾಡ್ತೈತಿ ಅಂದ್ರೆ ತನ್ನ ತಪ್ಪ ಮನೆ ಮೇಲೆ ಹಾಕ್ತಾನೆ ಮನುಷ್ಯ. ಎಂದೂ ಇವ ಇಷ್ಟು ಬೆರಿಕಿ ಮನುಷ್ಯ ಅಂದ್ರೆ ತನ್ನ ತಪ್ಪು ತನ್ನ ಮೇಲೆ ಹಾಕ್ಕೊಳ್ಳೋದು. ಮತ್ತು ಅವ ಹೋಗ್ತಾನೆ ಭಾಳ ಕಾಡಾಕತ್ತೈತೆ ಅಂದ್ಕೂಡಲೇ ನಮ್ಮಂಥವ್ರ ಹತ್ರ ಬರ್ತಾರೆ. ಮತ್ತು ನಾವು ತಯಾರಾಗೇ ಕುಂತಿರ್ತೀವಿ, ಬರ್ರಿ ಯಾರೂ ಬಂದಿಲ್ಲ. ಏನಾಗೈತಪ್ಪ ನಿನ್ನ ಮನೆ ಭಾಳ ಕಾಡ್ತೈತಿ, ಏನಾಗೈತಿ, ವಾಸ್ತು ಸರಿಗಿಲ್ಲ, ಮತ್ತು ಏನು ಮಾಡ್ಬೇಕು, ನಿನ್ನ ಮನೆ ಬೆಡ್ರೂಮ್ ಬದಲು ಮಾಡಬೇಕು, ಪೂಜಾದ ಕೋಲಿ ಬದಲು ಮಾಡಬೇಕು, ಅಡುಗೆ ಮನೆ ಬದಲು ಮಾಡಬೇಕು, ಬಾಕಲು ಬದಲು ಮಾಡಬೇಕು. ನಮ್ಮಂಥವ್ರ ಮಾತು ಕೇಳವ ಎಲ್ಲ ಬದಲು ಮಾಡಿ ಮನ್ಯಾಗ ಹೋದ. ಅದು ಮನೆ ಅಂತೂ ನನ್ನ ಬದಲು ಮಾಡಿದೆಲ್ಲಪ್ಪ, ನೀ ಹಂಗೆ ಉಳ್ಕೊಂಡೆಲ್ಲ, ಮೊದಲು ನೀ ಬದಲಾಗಂತ ಮನೆ ಅಂತಿರ್ತೈತೆ. ಅದಕ್ಕೆ ಮನೆಯಲ್ಲಿ ಶಾಂತಿ ಸಿಗಬೇಕಾದ್ರೆ, ಮನೆಯಲ್ಲಿ ಸಮಾಧಾನಗಳು ಸಿಗಬೇಕಾದ್ರೆ ಬರೀ ಮನೆ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ ಸಿಗೋದಿಲ್ಲ. ಮನೆಯಾಗ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿರುವ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟಬೇಕು, ಅಂದಾಗ ಮನೆಯೊಳಗೆ ಶಾಂತಿ ಸಿಗ್ತದೆ.